ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂತಹ ಅಷ್ಟೇ ಹೆಲ್ದಿ ಫುಡ್ ಇದು. ನ್ಯೂಟ್ರಿಷನ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಪಾಸ್ತಾ ಒಂದ್ಸಲ ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಅರ್ಧ kg ಆಗುವಷ್ಟು ಪಾಸ್ತಾನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಟೊಮೊಟೊ ಹಣ್ಣು ಒಂದು 4 ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು, ಪುದೀನ ಸೊಪ್ಪು 1 ಹಿಡಿಯಷ್ಟು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಮೆಣಸು ಪೌಡ್ರು. ಇದನ್ನು ಸಾಸ್ ಮಾಡ್ಕೊಳ್ಬೇಕು, ರುಬ್ಬಬೇಕು, ಪೇಸ್ಟ್ ಮಾಡಬೇಕು. ಇದನ್ನು ರುಬ್ಬಿಟ್ಟು ನೈಸಾಗಿ ರುಬ್ಬೇಕು ಇದನ್ನು. ಈಗ ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರಿಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲಿಂದ ನಾವು ಇದಕ್ಕೆ ಪಾಸ್ತಾ ಹಾಕಿ ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬರ್ತಾ ಇರಲಿ, ಅಲ್ಲಿವರೆಗೂ ನಾನು ಬಾಣಲೆ ಇಟ್ಕೊಂಡು ಈಗ ಇಲ್ಲಿ ನಾನು ಸುಮಾರು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಅಂದರೆ ಒಂದು 50 ಗ್ರಾಮ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಈರುಳ್ಳಿ ಒಂದು 4 ರಿಂದ 5 ಆಗಷ್ಟು ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು, ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತರಕಾರಿ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನ್ಯೂಟ್ರಿಷನ್ಗೆ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಇದೊಂದು ಹೆಲ್ದಿ ರೆಸಿಪಿ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು, ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ತರಕಾರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿರೋದು ಆಲೂಗಡ್ಡೆ 1 ಸಣ್ಣಗೆ ಕಟ್ ಮಾಡಿರೋದು, ಕ್ಯಾರೆಟ್ 1 ಸಣ್ಣಗೆ ಕಟ್ ಮಾಡಿದ್ದೀನಿ, ಹಾಗೆ ಬೀನ್ಸು ಸಣ್ಣಗೆ ಕಟ್ ಮಾಡಿದ್ದೀನಿ. ಇದನ್ನಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಹಾಕೋದ್ರಿಂದ ನ್ಯೂಟ್ರಿಷನ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಈ ಮಕ್ಕಳೆಲ್ಲ ತರಕಾರಿ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ಅವಾಗ ಈ ರೀತಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಇದು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತರಕಾರಿ ಎಲ್ಲ ಸ್ವಲ್ಪ ಅರ್ಧ ಅಲ್ಲೇ ಫ್ರೈ ಆಗಿ ಬೆಂದ್ಬಿಡುತ್ತೆ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ನೀರು ಕುದಿಬೇಕಾದ್ರೆ ಅದು ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೂ ನೀರು ಕುದೀತಾ ಇದೆ. ಇದಕ್ಕೆ ನಾನಿಲ್ಲಿ ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಪಾಸ್ತಾನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಅನ್ನ ನಾವು ಬೇಯಿಸ್ಕೊಳ್ತೀವಲ್ಲ ಆ ಥರ ಇದು ಬೇಗ ಬೆಂದೋಗುತ್ತೆ. ಸ್ವಲ್ಪ ಈಗ ಮುಟ್ಟಿ ನೋಡಬೇಕು, ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಅದನ್ನು ಹೀಗೆ ಕೈನಲ್ಲೇ ಹೀಗೆ ಇದು ಮಾಡಿದರೆ ಪೀಸ್ ಆಗುತ್ತೆ, ಅದು ಬೆಂದಿರುತ್ತೆ. ಆವಾಗ ತುಂಬ ಬೇಯಿಸೋಕೆ ಹೋಗ್ಬಿಟ್ಟು ಮೀಡಿಯಮಾಗಿ ಬೆಂದಿರಬೇಕು. ನೋಡಿ, ಅದು ಬೇಯೋ ತನಕ ಇಲ್ಲಿ ತರಕಾರಿ ಎಲ್ಲ
ಬೇಯ್ತಾ ಇದೆ. ಸ್ವಲ್ಪ ಆಗಲೇ ಎಣ್ಣೆನಲ್ಲೇ ಫ್ರೈ ಆಗಿಬಿಟ್ಟಿದೆ ತರಕಾರಿ ಎಲ್ಲ. ಇಲ್ಲೇ ಸ್ವಲ್ಪ ಬೆಂದ್ಬಿಟ್ಟಿರುತ್ತೆ, ಅರ್ಧ ಬೆಂದಿರುತ್ತೆ. ಇದಕ್ಕೆ ನಾನಿಲ್ಲಿ ಟೊಮೊಟೊ ಸಾಸ್ ಮಾಡ್ಕೊಂಡಿದ್ದೆ, ನಾನೇ ರೆಡಿ ಮಾಡ್ಕೊಂಡಿದ್ದೆ. ಟೊಮೊಟೊ ಸಾಸ್ಗೆ ಪುದೀನ ಸೊಪ್ಪು, ಮೆಣಸು, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನಾನೇ ಟೊಮೊಟೊ ಸಾಸ್ನ ರೆಡಿ ಮಾಡಿದ್ದೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಜೊತೆಗೆ ಟೊಮೊಟೊ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಪಾಸ್ತಾ ಬೇಯ್ತಾ ಇದೆ. ಈ ಕೈನಲ್ಲಿ ಈ ರೀತಿ ಮಾಡಿದರೆ ಗೊತ್ತಾಗ್ಬಿಡುತ್ತೆ ಈಗ ಬೆಂದಿದೆ ಇದು. ಇದನ್ನು ಏನು ಮಾಡಬೇಕಂದ್ರೆ ಸೋರ ಪಾತ್ರೆ ಇದೆಯಲ್ಲ, ಸೋರ ಪಾತ್ರೆಗೆ ಇದನ್ನು ಬಗ್ಗಿಸ್ಬಿಡ್ಬೇಕು. ಆವಾಗ ಏನಾಗುತ್ತಂತೆ ನೀರೆಲ್ಲ ಚೆನ್ನಾಗಿ ಹೋಗುತ್ತೆ. ಸೋರ ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ತಣ್ಣೀರನ್ನು ಅದಕ್ಕೆ ಅದ್ರ ಮೇಲೆ ಹಾಕೋದ್ರಿಂದ ಅಂಟಂಟು ಇರೋಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ ಪಾಸ್ತಾ ಅನ್ನೋದು. ಈಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ತೇಜು ಚಿಕನ್ ಬಿರಿಯಾನಿ ಮಸಾಲ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತೇಜು ಬಿರಿಯಾನಿ ಮಸಾಲ ಪ್ಯಾಕೆಟ್ ಅಂದರೆ 1 ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಗ್ರೇವಿ ಅನ್ನೋದು ಕುದಿ ಬರಬೇಕು. ತರಕಾರಿ ಎಲ್ಲ ಗೊಜ್ಜು ಟೈಪ್ ಆಗಬೇಕು, ಚೆನ್ನಾಗಿ ಕುದಿ ಬಂದು ನೋಡಿ. ಈಗ ಇದಕ್ಕೆ ನಾನಿಲ್ಲಿ ತಣ್ಣೀರನ್ನ ಹಾಕ್ತಾ ಇದ್ದೀನಿ. ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಪಾಸ್ತಾ ಬಿಡಿ ಬಿಡಿಯಾಗಿರುತ್ತೆ ಈ ರೀತಿ ತಣ್ಣೀರು ಹಾಕೊಳ್ಳೋದ್ರಿಂದ. ಇದು ಚೆನ್ನಾಗಿ ನೀರು ಸೋರಿದ ಮೇಲಿಂದ ಇದು ಚೆನ್ನಾಗಿ ನೀರು ಸೋರಬೇಕು. ಈಗ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಷ್ಟನ್ನ ಗ್ರೇವಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಳ್ಬೇಕು, ಯಾಕೆಂದರೆ ಬೇಯೋದಕ್ಕೆ ಪಾಸ್ತಾ ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ. ಅದರಿಂದ ನೋಡಿಕೊಂಡು ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಎಷ್ಟು ಮಟ್ಟಿಗೆ ಬೇಯಬೇಕಂದ್ರೆ ಮೇಲ್ಗಡೆ ಎಣ್ಣೆ ತೇಲ್ತಾ ಇದ್ದರೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಳಿ. ಈಗ ನಾನಿಲ್ಲಿ ಧನಿಯಾ ಪೌಡ್ರು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಪಾಸ್ತಾ ಸೋರಕ್ಕೆ ಬಿಟ್ಟಿದ್ದೆ. ಈಗ ನೀಟಾಗಿ ಪಾಸ್ತಾ ಎಲ್ಲ ನೀರೆಲ್ಲ ಸೋರಿದೆ. ಇದನ್ನು ಈಗ ಇದಕ್ಕೆ ಹಾಕ್ಬಿಟ್ಟು ಗೊಜ್ಜು ಕ್ಲೀನಾಗಿ ರೆಡಿ ಆಗಬೇಕು. ಅಂದರೆ ಎಣ್ಣೆ ಮೇಲೆ ತೇಲ್ತಾ ಇದೆ ಅಂದರೆ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಗೊಜ್ಜು ಅಂತೇಳಿ. ಈಗ ಗೊಜ್ಜು ರೆಡಿ ಆಗಿದ್ಮೇಲಿಂದ ಪಾಸ್ತಾನ ನಾವು ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೌಟ್ನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ಒಂದಕ್ಕೊಂದು ಅಂಟು ಬರಲ್ಲ, ಇದು ಚೆನ್ನಾಗಿರುತ್ತೆ. ಈಗ ನೋಡಿ ತುಂಬ ಟೇಸ್ಟಿಯಾಗಿರೋ ನ್ಯೂಟ್ರಿಷನ್ ಹೆಲ್ದಿ ರೆಸಿಪಿ ರೆಡಿಯಾಗಿದೆ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಎಲ್ಲ ರೆಡಿ ಆಗಿದ್ಮೇಲಿಂದ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇದು ಪರ್ಫೆಕ್ಟಾಗಿ ಪಾಸ್ತಾ ರೆಡಿಯಾಗಿದೆ. ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರೋ ಪಾಸ್ತಾ ಈಗ ರೆಡಿಯಾಗಿದೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.